ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಕುರಿ ಮೆದುಳು ಶೀಪ್ ಬ್ರೇನನ್ನು ಹೇಗೆ ಮಾಡೋದನ್ನೋದು ತೋರಿಸ್ತೀನಿ. ಈ ರೆಸಿಪಿ ಬಹಳ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ 10 ನಿಮಿಷದಲ್ಲಿ ಮಾಡುವಂತಹ ರೆಸಿಪಿ. ಬನ್ನಿ ಹೇಗೆ ಮಾಡೋದನ್ನೋದು ನೋಡೋಣ. ನಾನು 1-2 ಕುರಿ ಬ್ರೇನನ್ನು ತೊಗೊಂಡಿದ್ದೀನಿ. ಈ ಬ್ರೇನನ್ನು ನಾನು ಐಸ್ ವಾಟರಲ್ಲಿ ಚೆನ್ನಾಗಿ ತೊಳೆದುಕೊಂಡು 3 ಸಲ ಐಸ್ ವಾಟರ್ನಲ್ಲಿ 10 ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದೆ. ಇದರಿಂದ ಮೆದುಳು ಮೇಲಿನ ತೆಳ್ಳನೆ ಕವರ್ ಇರುತ್ತೆ, ಅದು ಈಸಿಯಾಗಿ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಳ್ಬಹುದು. ಅದನ್ನು ತೊಳೆದಿಟ್ಕೊಂಡಿದ್ದೀನಿ. 1-2 ಈರುಳ್ಳಿ ತೊಗೊಂಡಿದ್ದೀನಿ. 4-5 ಸಣ್ಣ ಟಮಾಟೆ ಹಣ್ಣು ತೊಗೊಳ್ಬೇಕು. ಇದನ್ನು ನಾನು ಜಾರಲ್ಲಿ ರುಬ್ಕೊಳ್ತೀನಿ. ಮತ್ತು ಡ್ರೈ ಮಸಾಲೆ ಏನು ಬೇಕು ಅಂದರೆ 1 ಸ್ಪೂನು ಉಪ್ಪು, 2 ಸ್ಪೂನು ಕೆಂಪು ಖಾರದ ಪುಡಿ, ಬ್ಲ್ಯಾಕ್ ಪೇಪರ್ ಇದು ಕಪ್ಪು ಮೆಣಸಿನ ಪುಡಿ, ಆಮೇಲೆ 1/2 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ ಮತ್ತು 2 ಸ್ಪೂನು ಧನಿಯಾ ಪೌಡ್ರ್ ಇದ್ದರೆ ಸಾಕಾಗುತ್ತೆ. ಇದರ ಜೊತೆ ನಾನು ಹಸಿ ಮೆಣಸಿನ್ಕಾಯಿ 2-3 ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋದು, ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟ ಆದರೆ ಸಾಕಾಗುತ್ತೆ. ಇದು ಮೇಲೆ ಹಾಕಲಿಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಆದರೆ ಸಾಕಾಗುತ್ತೆ. ಒಂದು ಪಾತ್ರೆಯಲ್ಲಿ ನಾನು ಬಿಸಿ ಆಗಲಿಕ್ಕೆ ನೀರಿಟ್ಟಿದ್ದೆ, ಅದರಲ್ಲೆಲ್ಲ ಮೆದುಳನ್ನು ಹಾಕ್ಕೊಳ್ಬೇಕು. 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇದರಿಂದ ಕೆಟ್ಟ ವಾಸನೆ ಎಲ್ಲ ಹೋಗುತ್ತೆ. ಸ್ವಲ್ಪ ಅರಿಶಿನ ಹಾಕಿ ಕುದಿಸ್ಕೊಂಡೆ ನಾನು 5 ನಿಮಿಷ. ನೀರಲ್ಲಿ ತೆಗೆದು ತಣ್ಣಗಾಗಲಿಕ್ಕೆ ಇಡ್ತೀನಿ. ಒಂದು ಬಾಣಲಿಯಲ್ಲಿ ಒಳ್ಳೆಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗುವವರೆಗೆ ಫ್ರೈ ಮಾಡಿಕೊಂಡು ಟಮಾಟೆ ರುಬ್ಕೊಂಡಿರೋದೆಲ್ಲ ಇದರಲ್ಲಿ ಹಾಕ್ಕೊಂಡು 5 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಮುಚ್ಚಿಟ್ರೆ ಇದರಲ್ಲಿ ಸ್ಮೆಲ್ ಎಲ್ಲ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರಲ್ಲಿ 5 ನಿಮಿಷ ಬಿಡ್ತೀನಿ. ನೋಡಿ, ಇದರಲ್ಲಿ ಆಯಿಲ್ ಎಲ್ಲ ಬಿಟ್ಕೊಂಡಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನಿದು ಡ್ರೈ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಮುಚ್ಚೋದ್ರಿಂದ ಇದರಿಂದ ಇರೋ ಸ್ಮೆಲ್ಲು ಮತ್ತು ಸ್ವಲ್ಪ ಟೈಟ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟಿರೋದು. ಆಮೇಲೆ ಎಲ್ಲ ಡ್ರೈ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಡಬೇಕು. ಆಮೇಲೆ ತಣ್ಣಗಾಗಲಿಕ್ಕೆ ನಾನು ಈ ಬ್ರೈನೆಲ್ಲ ತೆಗ್ದಿದ್ನೆಲ್ಲ ಮೆದುಳು ಈ ಥರ ಸ್ವಲ್ಪ ದಪ್ಪ ಆಗಿ ಕಟ್ ಮಾಡ್ಕೊಳ್ತೀನಿ. ಸಣ್ಣ ಕಟ್ ಮಾಡ್ಕೊಳ್ಬಾರ್ದು. ದಪ್ಪ ಆಗಿ ಕಟ್ ಮಾಡ್ಕೊಂಡಿರೋದು ಇದು ಇನ್ನೂ ಚೆನ್ನಾಗಿ ಗಟ್ಟಿಯಾಗಿರಲ್ಲ. ಸ್ವಲ್ಪ ನಾನು ತೊಳಿಲಿಕ್ಕೆ ಬಿಸಿನೀರಲ್ಲಿ ಬಿಸಿ ಮಾಡ್ಕೊಂಡಿರೋದಷ್ಟೇ. ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ 5 ನಿಮಿಷ ಬಿಡ್ತೀನಿ ಕುದೀಲಿಕ್ಕೆ. ಆಮೇಲೆ ನಾವು ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಅದು ಚೆನ್ನಾಗಾಗುತ್ತೆ. ಫಸ್ಟೇ ಮ್ಯಾಶ್ ಮಾಡಿಕೊಂಡ್ರೆ ಅದೆಲ್ಲ ಟೆಕ್ಸ್ಚರ್ ಎಲ್ಲ ಬಿಟ್ಕೊಂಡಿದ್ರೆ ಅದು ಟೇಸ್ಟ್ ಇನ್ನೊಂದು ಚೆನ್ನಾಗಿ ಬರೋದಿಲ್ಲ ಅಂತ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಮೆಲ್ಲಗೆ ನಾವು ಕೆಳಗೆ ಮೇಲೆ ಮಾಡಿಕೊಂಡು ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಿಮಗೆ ಸೈಜಿಗೆ ತಕ್ಕಂತೆ ನೀವು ಕಟ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು 5 ನಿಮಿಷ ಕಡಿಮೆ ಫ್ಲೇಮಲ್ಲಿ ಬಿಡಬೇಕು. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಹಾಗಾಗಿ ನಾನು 1-2 ಚುಟುಕಿ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿಯನ್ನು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು 1-2 ನಿಮಿಷ ಕಡಿಮೆ ಫ್ಲೇಮಲ್ಲಿ ಮುಚ್ಚಿ ಬಿಡ್ತೀನಿ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮುಚ್ಚಿ 5 ನಿಮಿಷ ನಾನು ಕುದಿಸ್ಕೊಂಡ್ರೆ ಸ್ವಲ್ಪ ಟೈಟಾಗಿ ಆಗಿದೆ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀವನ್ನು ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.